ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಮಹತ್ವದ ದಿನಕ್ಕೆ ಇದೀಗ ಕ್ಷಣಗಣನೆ ಆರಂಭ ಆಗಿರುವಂತದ್ದು. ಕಾಂಗ್ರೆಸ್ ನಾಯಕ ಡಿಕೆ ಶಿವಕುಮಾರ್ ಇವತ್ತು ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ಈ ಕುರಿತಂತೆ ಬ್ರೇಕಿಂಗ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ನೂತನ ಸಿಎಂ ಆಗಿ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸ್ತಾ ಇರುವಂತದ್ದು. ನಿಯೋಜಿತ ಮುಖ್ಯಮಂತ್ರಿಯಾಗಿ ಕರ್ನಾಟಕ ಸರ್ಕಾರದ 25ನೇ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಲೋಕಭವನದಲ್ಲಿ ಸಂಜೆ 4:05 ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾ ಇದ್ದಾರೆ. ಇಲ್ಲಿ ಸ್ವಾಮೀಜಿ, ಫಾದರ್, ಮೌಲ್ವಿ ಸಮ್ಮುಖದಲ್ಲಿ ಡಿಕೆ ಪದಗ್ರಹಣ ನಡೀತಾ ಇದೆ. ಅಜ್ಜಯ್ಯನ ಹೆಸರಿನಲ್ಲಿ ಡಿಕೆ ಶಿವಕುಮಾರ್ ಓತ್ ಸ್ವೀಕಾರ ಮಾಡುವಂತಹ ಸಾಧ್ಯತೆ ದಟ್ಟವಾಗಿದೆ. ಸರ್ವಧರ್ಮದವರನ್ನು ಡಿಕೆ ಶಿವಕುಮಾರ್ ಇಲ್ಲಿ ಆಹ್ವಾನ ಮಾಡಿದ್ದಾರೆ. ಲೋಕಭವನದ ಗಾಜಿನ ಮನೆಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇರುವಂತದ್ದು. ಸಾವಿರಾರು ಜನರು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗುವಂತಹ ಸಾಧ್ಯತೆ ಇದೆ. ಸಂಜೆ 4:05 ಡಿಕೆ ಶಿವಕುಮಾರ್ ಪರ್ವ ಶುರುವಾಗಲಿದೆ. ಸಮಾರಂಭಕ್ಕೆ ಬರುವವರಿಗೆ ಕೆಲವು ಸೂಚನೆ, ಸಲಹೆಗಳನ್ನ ಕೊಡಲಾಗಿದೆ. ಸ್ವಾಮೀಜಿ, ಫಾದರ್, ಮೌಲ್ವಿ ಸರ್ವಧರ್ಮ ಸಹಾನುಭೂತಿಯಲ್ಲಿ ಈ ಕಾರ್ಯಕ್ರಮ ಇವತ್ತು ನಡೀತಾ ಇರುವಂತದ್ದು. ಅಜ್ಜಯ್ಯನ ಹೆಸರಿನಲ್ಲಿ ಡಿಕೆ ಶಿವಕುಮಾರ್ ಇವತ್ತು ಓತ್ ಸ್ವೀಕಾರ ಮಾಡ್ತಾರೆ ಹೇಳಲಾಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಅಜ್ಜಯ್ಯ ಅವರನ್ನ ಬಹಳ ವರ್ಷಗಳಿಂದ ಫಾಲೋ ಮಾಡ್ತಲೇ ಬಂದಿದ್ದಾರೆ. ಹೀಗಾಗಿ ಅಜ್ಜಯ್ಯ ಅವರು ನುಡಿದಂತೆ ಇವತ್ತು ಅವರ ಹೆಸರಿನಲ್ಲಿ ಓಟ್ ತೆಗೆದುಕೊಳ್ಳುವಂತಹ ಸಾಧ್ಯತೆ ದಟ್ಟವಾಗಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ಸ್ವಾಮೀಜಿಗಳು ಬರ್ತಾ ಇದ್ದಾರೆ, ಫಾದರ್ ಬರ್ತಿದ್ದಾರೆ, ಮೌಲ್ವಿ ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಇವರ ಸಮ್ಮುಖದಲ್ಲಿ ಇವತ್ತು ಡಿಕೆ ಪಟ್ಟಾಭಿಷೇಕ ಏರ್ಲಿದ್ದಾರೆ. ಡಿಕೆ ಶಿವಕುಮಾರ್ ಇವತ್ತು ಅಧಿಕೃತವಾಗಿ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಸ್ವೀಕಾರ ಹಿನ್ನೆಲೆಯಲ್ಲಿ ಮತ್ತಷ್ಟು ಬೆಳವಣಿಗೆಗಳು ಆಗ್ತಾ ಇದೆ. ಈ ಕುರಿತಂತೆ ಮತ್ತೊಂದು ಅಪ್ಡೇಟ್ಸ್ ಇದೆ, ನೋಡ್ತಾ ಹೋಗೋಣ. ಡಿಕೆ ಪಟ್ಟಾಭಿಷೇಕಕ್ಕೆ ಸಾಮಾನ್ಯ ಪ್ರಜೆಗಳಿಗೂ ಕೂಡ ಇಲ್ಲಿ ಆಹ್ವಾನ ನೀಡಿರುವಂತದ್ದು. ದೊಡ್ಡಾಲಹಳ್ಳಿ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೂ ಕೂಡ ಇಲ್ಲಿ ಆಹ್ವಾನವನ್ನು ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಇದರಲ್ಲಿ ಕೂಲಿ ಕಾರ್ಮಿಕರಿದ್ದಾರೆ ನೋಡಿ, ಇದೊಂದು ಮೇಜರ್ ಪಾಯಿಂಟ್. ನಾವು ಬೇರೆ ಎಲ್ಲ ಮುಖ್ಯಮಂತ್ರಿಗಳು ಪದಗ್ರಹಣ ತಗೊಳ್ತಾ ಇರುವಾಗ ಮುಖ್ಯವಾಗಿ ಫ್ಯಾಮಿಲಿಗೆ ಮತ್ತೆ ಫ್ರೆಂಡ್ಸ್ಗೆ ಹಾಗೆ ಅವರ ಪಕ್ಷಕ್ಕೆ ಸಂಬಂಧಪಟ್ಟವರಿಗೆ ಮೊದಲ ಆದ್ಯತೆಯನ್ನು ಕೊಡ್ತಾ ಇದ್ರು. ಆದರೆ ಡಿಕೆ ಶಿವಕುಮಾರ್ ಅವರು ಪಟ್ಟಾಭಿಷೇಕಕ್ಕೆ ಏರ್ತಾ ಇರುವಂತಹ ವಿಚಾರದಲ್ಲಿ ಬಹಳ ಅಳೆದು ತೂಗಿ ವಿಚಾರಗಳನ್ನ ಕೈಗೊಂಡಿದ್ದಾರೆ. ಅದರಲ್ಲೇ ನೋಡಿ, ದೊಡ್ಡ ಆಲಹಳ್ಳಿಯ ಕೆಂಪೇಗೌಡರ ಮಗ ಶಿವಕುಮಾರ್ ಅವರು, ಹಾಗಾಗಿ ದೊಡ್ಡ ಆಲಹಳ್ಳಿಗೆ ಮೊದಲ ಆದ್ಯತೆಯನ್ನು ಕೊಟ್ಟಿರುವಂತದ್ದು. ದೊಡ್ಡ ಆಲಹಳ್ಳಿ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳಿಗೆ ಮೊದಲ ಆದ್ಯತೆ ಕೊಟ್ಟಿದ್ದಾರೆ ನೋಡಿ. ಹೇಳಿಕೆಯಲ್ಲಿ ಡಿಕೆ ಶಿವಕುಮಾರ್ ಬ್ರ್ಯಾಂಡ್ ಬೆಂಗಳೂರು ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಆ ಬ್ರ್ಯಾಂಡ್ ಬೆಂಗಳೂರಲ್ಲಿ ಎಲ್ಲರೂ ಕೂಡ ಬ್ರ್ಯಾಂಡ್ ಆಗಬೇಕು ಅನ್ನುವಂಥದ್ದು ಅವರ ಕನಸು. ಹಾಗಾಗಿ ಇದರಲ್ಲಿ ಮೊದಲಿಗೆ ಬ್ರ್ಯಾಂಡ್ ಮಾಡುವಲ್ಲಿ ನಿಸ್ಸೀಮರು, ಕೂಲಿ ಕಾರ್ಮಿಕರು, ಪೌರ ಕಾರ್ಮಿಕರು, ರೈತ ಮುಖಂಡರು ಇವರು ಇದ್ರೇನೆ ಬ್ರ್ಯಾಂಡ್ ಮಾಡೋದಕ್ಕೆ ಸಾಧ್ಯ ಅನ್ನೋದನ್ನ ಮನಗಂಡು ಡಿಕೆ ಶಿವಕುಮಾರ್ ಅವರಿಗೆ ಮೊದಲನೇದಾಗಿ ಕೂಲಿ ಕಾರ್ಮಿಕರಿಗೆ, ಪೌರ ಕಾರ್ಮಿಕರಿಗೆ, ರೈತ ಮುಖಂಡರಿಗೆ ಮೊದಲ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಅವರ ಜೊತೆಗೆ ಸಾಹಿತಿಗಳು ಇರ್ತಾರೆ, ಸ್ತ್ರೀ ಶಕ್ತಿ ಸಂಘಗಳ ಪ್ರತಿನಿಧಿಗಳಿಗೂ ಕೂಡ ಡಿಕೆ ಶಿವಕುಮಾರ್ ಇಲ್ಲಿ ಆಹ್ವಾನವನ್ನ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಎಲ್ಲರೂ ಬರಬೇಕು. ಡಿಕೆ ಶಿವಕುಮಾರ್ ಅವರ ದಶಕದ ಕನಸು, 46 ವರ್ಷಗಳ ಸುದೀರ್ಘ ರಾಜಕೀಯ ಧುರೀಣ ನಮ್ಮ ಡಿಕೆ ಶಿವಕುಮಾರ್ ಟ್ರಬಲ್ ಶೂಟರ್ ಇಂದು ಅಧಿಕೃತವಾಗಿ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಸ್ವೀಕಾರವನ್ನ ಮಾಡ್ತಾ ಇರುವಂತದ್ದು. ಸರ್ವಧರ್ಮ ಸಹಾನುಭೂತಿ, ಎಲ್ಲರೂ ಇದ್ರೆ ಒಂದೇ, ಎಲ್ಲರೂ ಸೇರಿ ನಾವು ಅಧಿಕಾರ ಮಾಡೋಣ ಅನ್ನುವಂಥ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಇವತ್ತು ಎಲ್ಲರನ್ನೂ ಕರೆದು, ಇಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಯಾವುದೇ ಭೇದ ಭಾವ ಮಾಡದೆ ಎಲ್ಲರನ್ನೂ ಕೂಡ ಕರೆದು ಅವರ ಮುಂದೆ ಇವತ್ತು ಪದಗ್ರಹಣ ಸ್ವೀಕಾರ ಮಾಡಲಿದ್ದಾರೆ. ಇನ್ನು ದೊಡ್ಡ ಆಲಹಳ್ಳಿಯನ್ನು ಅವ್ರು ಮರ್ತಿಲ್ಲ. ಎಷ್ಟೋ ಜನರು, ಎಷ್ಟೋ ಸಚಿವರು ಮುಖ್ಯಮಂತ್ರಿ ಆಗ್ತಾ ಇದ್ದಂತೆ ಹುಟ್ಟಿದವರನ್ನು ಮರೆತು ಬಿಡ್ತಾರೆ. ಆದರೆ ಡಿಕೆ ಶಿವಕುಮಾರ್ ಅವರ ವಿಚಾರದಲ್ಲಿ ಇದು ಬಹಳ ದೊಡ್ಡ ವಿಚಾರ, ನಾವು ಶ್ಲಾಘಿಸಬೇಕಾದಂಥ ವಿಚಾರ. ಡಿಕೆ ಶಿವಕುಮಾರ್ ಹುಟ್ಟೂರು ದೊಡ್ಡ ಆಲಹಳ್ಳಿ, ಹಾಗಾಗಿ ಓದಿದೂರು ಕೂಡ ದೊಡ್ಡ ಆಲಹಳ್ಳಿ. ಆ ಶಾಲೆಯನ್ನು ಅವರು ಮರ್ತಿಲ್ಲ. ದೊಡ್ಡ ಆಲಹಳ್ಳಿ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಮೊದಲ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಹಾಗೆ ಅಲ್ಲಿರುವಂತಹ ಎಲ್ಲರಿಗೂ ಕೂಡ, ಕೂಲಿ ಕಾರ್ಮಿಕರಾಗಿರ್ಬೋದು, ಪೌರ ಕಾರ್ಮಿಕರಾಗಿರ್ಬೋದು, ಎಲ್ಲರಿಗೂ ಕೂಡ ಕರೆದಿದ್ದಾರೆ. ಹಾಗೆ ಡಿಕೆ ಜೊತೆ 10 ರಿಂದ 15 ಮಂದಿ ಪ್ರಮಾಣ ವಚನ ಸ್ವೀಕಾರ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ. 10 ರಿಂದ 15 ಮಂದಿ ಸಚಿವರ ಪದಗ್ರಹಣ ಅಂತ ಮುನಿಯಪ್ಪ ಇಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮುನಿಯಪ್ಪ ಆಗಿರ್ಬೋದು, ಡಾಕ್ಟರ್ ಜಿ ಪರಮೇಶ್ವರ್ ಆಗಿರ್ಬೋದು, ರಾಮಲಿಂಗಾರೆಡ್ಡಿ, ಯುಟಿ ಖಾದರ್, ಹಾಗೆ ಸತೀಶ್ ಜಾರಕಿಹೊಳಿ, ಡಾಕ್ಟರ್ ಯತೀಂದ್ರ, ಎಂಬಿ ಪಾಟೀಲ್, ಕೆಜೆ ಜಾರ್ಜ್, ಪ್ರಿಯಾಂಕ ಖರ್ಗೆ ಪ್ರಮಾಣ ವಚನ ಸ್ವೀಕರಿಸುವಂತಹ ಸಾಧ್ಯತೆ ಇದೆ. ಇನ್ನು ಇಲ್ಲಿ ಬಹಳಷ್ಟು ಟರ್ನ್ಸ್ ಅಂಡ್ ಟ್ವಿಸ್ಟ್ಗಳು ಇದೆ. ಕೆಎಚ್ ಮುನಿಯಪ್ಪ ಅಥವಾ ರೂಪಕಲಾ ಇಬ್ಬರಲ್ಲಿ ಒಬ್ರು ಪ್ರಮಾಣ ವಚನ ಸ್ವೀಕರಿಸುವಂತ ಸಾಧ್ಯತೆ ಇದೆ. ಸಚಿವ ಆಕಾಂಕ್ಷಿಗಳು ಬಹಳಷ್ಟು ಜನ ಇದ್ದಾರೆ, 33 ರಿಂದ 40 ಜನ ಇದ್ದಾರೆ. ಆದ್ರೆ ಇಲ್ಲಿ ಫೈನಲ್ ಆಗಿ
ಕ್ಯಾಲ್ಕುಲೇಟ್ ಮಾಡಿರೋದು 10ರಿಂದ 15 ಜನ ಮಾತ್ರ ಇವತ್ತು ಪ್ರಮಾಣ ವಚನ ಸ್ವೀಕಾರ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ. ಅದರಲ್ಲೂ ಕೂಡ ನಮಗೆ ಮುಖ್ಯವಾಗಿ ಹೆಸರು ಕೇಳಿ ಬರ್ತಾ ಇರೋದು ಮೊದಲೇದಾಗಿ DK ಬೆಂಬಲಿಗರು ಅಂತಾನೆ ಗುರುತಿಸಿಕೊಂಡಿರುವಂತಹ ಡಾಕ್ಟರ್ ಯತೀಂದ್ರ ಆಗಿರ್ಬೋದು, KH ಮುನಿಯಪ್ಪ ಆಗಿರ್ಬೋದು, ಹಾಗೆ ಸತೀಶ್ ಜಾರಕಿಹೊಳಿ, ಡಾಕ್ಟರ್ G ಪರಮೇಶ್ವರ್ ಆಗಿರ್ಬೋದು, UT ಖಾದರ್, ಪ್ರಿಯಾಂಕ ಖರ್ಗೆ, ಈಶ್ವರ್ ಖಂಡ್ರೆ, ರಾಮಲಿಂಗಾರೆಡ್ಡಿ, ಹಾಗೆ ಬೈರತಿ ಸುರೇಶ್ ಅವರು, ಕೃಷ್ಣ ಬೈರೇಗೌಡ, MB ಪಾಟೀಲ್, ಶರಣ್ ಪ್ರಕಾಶ್ ಪಾಟೀಲ್, ಹಾಗೆ KJ ಜಾರ್ಜ್ ಇಷ್ಟು ಜನರು ಕೂಡ ಇವತ್ತು ಓತ್ ತೆಗೆದುಕೊಳ್ಳುವ ಸಾಧ್ಯತೆ ದಟ್ಟವಾಗಿದೆ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಇವರೆಲ್ಲ DK ಶಿವಕುಮಾರ್ ಅವ್ರ ಜೊತೆಗೆ ಇದ್ದು ಗುರುತಿಸಿಕೊಂಡವರು. DKಶಿ ಎಲ್ಲೆಲ್ಲ ಹೋಗ್ತಾರೆ, ಡೆಲ್ಲಿಗೆ ಹೋದ್ರು ಕೂಡ ಹಿಂದಿನ ಗಾಡಿಯಲ್ಲಿ ಇಷ್ಟು ಜನರು ಹೋಗ್ತಾ ಇದ್ರು. ಇನ್ನು ಇದರಲ್ಲಿ ಬಹಳಷ್ಟು ಜನ DCM ಸ್ಥಾನದ ಆಕಾಂಕ್ಷಿಗಳು ಕೂಡ ಆಗಿದ್ರು. ಇಲ್ಲಿ 2ರಿಂದ 3 DCM ಸ್ಥಾನ ಸಿಗುತ್ತೆ ಅಂತ ಹೇಳಲಾಗ್ತಿತ್ತು. ಆದರೆ ಇದಕ್ಕೆ ಹೈಕಮಾಂಡ್ ಒಂದೇ DCM ಸ್ಥಾನ ಅಂತ ಹೇಳಿ ತೆರೆ ಎಳೆದಿದೆ. ಹಾಗಾಗಿ DCM ಯಾರಾಗ್ತಾರೆ ಅನ್ನುವುದೇ ಬಹಳ ದೊಡ್ಡ ಕುತೂಹಲ ಆಗಿದೆ. ಇಲ್ಲಿ ಡಾಕ್ಟರ್ G ಪರಮೇಶ್ವರ್ ಗೃಹ ಸಚಿವ ಖಾತೆಯನ್ನು ನಿಭಾಯಿಸ್ತಾ ಇದ್ರು. ಅವರು DCM ಸ್ಥಾನ ಪಡೆದುಕೊಳ್ತಾರೆ ಅಂತ ಹೇಳಲಾಗ್ತಿತ್ತು. ಆದರೆ ಅವರಿಗೆ ಕಂದಾಯ ಸ್ಥಾನವನ್ನ ಕೊಟ್ಟು ಸಮಾಧಾನ ಪಡಿಸಿದೆ ಹೈಕಮಾಂಡ್. ಒಟ್ಟಾರೆ DK ಶಿವಕುಮಾರ್ ಅವರ ಪ್ರಮಾಣ ವಚನ ಸಮಾರಂಭಕ್ಕೆ ಕ್ಷಣಗಣನೆ ಆರಂಭ ಆಗಿದ್ದಂತರೂ ನಿಜ, ಬಹಳ ಕುತೂಹಲ ಮೂಡಿರೋದು ಮತ್ತಷ್ಟು ನಿಜ. ರಾಜ್ಯ ರಾಜಕೀಯದ ಹೊಸ ಅಧ್ಯಾಯಕ್ಕೆ ಇವತ್ತು ಅಧಿಕೃತ ಚಾಲನೆ ಸಿಗೋದಂತರೂ 100ಕ್ಕೆ 100ರಷ್ಟು ಸತ್ಯ. DKಶಿ ಪಟ್ಟಾಭಿಷೇಕ ಕರ್ನಾಟಕ ರಾಜಕೀಯದಲ್ಲಿ ಐತಿಹಾಸಿಕ ಕ್ಷಣವಾಗಿ ದಾಖಲಾಗೋದು ಮತ್ತಷ್ಟು ನಿಜ ಅಂತ ಹೇಳಲಾಗ್ತಾ ಇದೆ.